ಯಾಕೆ ನಾನು ಸಿ ಎಮ್ ಆಗಬೇಕಾ? ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗ್ತಾರೆ ಅಂತ ಹೇಳಿ ಇದು ತಪ್ಪೇನಿದೆ? ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಹೇಳಿದೆ. ಯಾಕಂದರೆ ಈ ಹ್ಯಾವ್ ಎ ಕ್ಯಾಲಿಬರ್. ಐ ಹ್ಯಾವ್ ಮೈ ಓನ್. ನೋಡಿ, ನಾನು 42 ವರ್ಷ ಶಾಸಕನಾಗಿದ್ದೇನೆ, ಈ ಫೀಲ್ಡಲ್ಲಿದ್ದೇನೆ, MP ಆಗಿದ್ದೇನೆ. ವಿ ಆರ್ ನಾಟ್ ಅ ಸ್ಮಾಲ್ ದಿಸ್ ಥಿಂಗ್. ಐ ಆಮ್ ಟೆಲಿಂಗ್ ಸೀರಿಯಸ್ಲಿ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು ಆದರೆ ಸರಿ ಅಂತ ನನ್ನ ಅಭಿಪ್ರಾಯನ ನಾನು ಹೇಳಿದರೆ ಅದರಲ್ಲಿ ತಪ್ಪೇನಿದೆ? ಅವಕಾಶ ಇತ್ತಪ್ಪ. ಯಾಕಿದೆ? 240 ಜನ ಮಾತ್ರ BJP ಇದ್ದಾರೆ, ಅಂದರೆ ಲೆಸ್ ದ್ಯಾನ್ 33 ಜನ. ಇದು ಕಡಿಮೆ ಇದೆ ಅವ್ರಿಗೆ. ಆದರೆ ಅವ್ರು ಯಾರು? ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವ್ರ ಪಕ್ಷ ಬೇರೆ ಪಕ್ಷ ವಾಪಸ್ ತಗೊಂಡ್ರೆ ಇವತ್ತು ಮೋದಿಯವರು ಕುರ್ಚಿ ಹೋಗ್ತದೆ. ಅವಾಗ ಸಂದರ್ಭ ಬಂದರೆ ಯಾರು ಆಗ್ತಾರೋ ಗೊತ್ತಿಲ್ಲ. ಅದಕ್ಕೆ ಆಗಲಿ ಅನ್ನೋಂಥ ದೃಷ್ಟಿಕೋನಕ್ಕೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ಭಾಗದ ಐ ಹ್ಯಾವ್ ಎ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ಮಿಸ್ಟರ್ ಖರ್ಗೆ. ನನಗೆ ಗೊತ್ತದು. ಯಾಕೆ ಅಂದರೆ ನಾನು ಎಂದೂ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಲ್ಲ. ಯಾರು ನಮ್ಮನ್ನು ಮಂತ್ರಿ ಮಾಡಲದೇ ಇರಲಿ, ಐ ಆಮ್ ನಾಟ್ ಮಚ್ ಬಾದರ್ಡ್ ಅಬೌಟ್ ದಿಸ್ ಥಿಂಗ್. ನಾವೊಂದು ಲೆವೆಲ್, ಸ್ಟ್ಯಾಂಡರ್ಡ್ ಲೆವೆಲ್ ಇಟ್ಕೊಂಡಿದ್ದೇವೆ. ಏನು ಮಂತ್ರಿ ಮಾಡಲಿಲ್ಲ ಅಂದರೆ ಏನು ಸಾಯ್ತೀವ? ಆದರೆ ಐ ಹ್ಯಾವ್ ಎ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ಸಮ್ ಪೀಪಲ್. ಅದಕ್ಕೆ ನಾನು ಖರ್ಗೆ ಅವ್ರ ಬಗ್ಗೆ ಮತ್ತು ಸಿದ್ದರಾಮಯ್ಯ ಬಗ್ಗೆ, ಅವರು ಸುಮಾರು 40 ದಶಕಗಳಿಂದ ನಾನು ನೋಡಿದ್ದೀನಿ ಅವ್ರನ್ನ. ಅಂಥವ್ರಾದರೆ ವೈಯಕ್ತಿಕ ಲಾಭ ಲುಕ್ಸಾನೆ ನೋಡಬಾರ್ದು. ನಾವು ರಾಜ್ಯದ ರಾಷ್ಟ್ರದ ವಿಚಾರ ಮಾಡೋಕ್ಕಂತ ಮಾಡಿದ್ವಿ. ಹೀಗಾಗಿ ಅವರು ಮುಖ್ಯಮಂತ್ರಿಗಳ ಅವಕಾಶ ಸಿಕ್ಕರೆ ಆಗಲಿ ಅಂತ ಹೇಳಿದ್ದೆ. ನಿಜ. ಯಾಕೆ ನಾನು CM ಆಗಬೇಕಾ? ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗ್ತಾರೆ ಅಂತ ಹೇಳಿ ಇದು ತಪ್ಪೇನಿದೆ? ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಹೇಳಿದೆ. ಯಾಕಂದರೆ ಈ ಹ್ಯಾವ್ ಎ ಕ್ಯಾಲಿಬರ್. ಐ ಹ್ಯಾವ್ ಮೈ ಓನ್. ನೋಡಿ, ನಾನು 42 ವರ್ಷ ಶಾಸಕನಾಗಿದ್ದೇನೆ, ಈ ಫೀಲ್ಡಲ್ಲಿದ್ದೇನೆ, MP ಆಗಿದ್ದೇನೆ. ವಿ ಆರ್ ನಾಟ್ ಅ ಸ್ಮಾಲ್ ದಿಸ್ ಥಿಂಗ್. ಐ ಆಮ್ ಟೆಲಿಂಗ್ ಸೀರಿಯಸ್ಲಿ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು ಆದರೆ ಸರಿ ಅಂತ ನನ್ನ ಅಭಿಪ್ರಾಯನ ನಾನು ಹೇಳಿದರೆ ಅದರಲ್ಲಿ ತಪ್ಪೇನಿದೆ? ಅವಕಾಶ ಇತ್ತಪ್ಪ. ಯಾಕಿದೆ? 240 ಜನ ಮಾತ್ರ BJP ಇದ್ದಾರೆ, ಅಂದರೆ ಲೆಸ್ ದ್ಯಾನ್ 33 ಜನ. ಇದು ಕಡಿಮೆ ಇದೆ ಅವ್ರಿಗೆ. ಆದರೆ ಅವ್ರು ಯಾರು? ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವ್ರ ಪಕ್ಷ ಬೇರೆ ಪಕ್ಷ ವಾಪಸ್ ತಗೊಂಡ್ರೆ ಇವತ್ತು ಮೋದಿಯವರು ಕುರ್ಚಿ ಹೋಗ್ತದೆ. ಅವಾಗ ಸಂದರ್ಭ ಬಂದರೆ ಯಾರು ಆಗ್ತಾರೋ ಗೊತ್ತಿಲ್ಲ. ಅದಕ್ಕೆ ಆಗಲಿ ಅನ್ನೋಂಥ ದೃಷ್ಟಿಕೋನಕ್ಕೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ಭಾಗದ ಐ ಹ್ಯಾವ್ ಎ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ಮಿಸ್ಟರ್ ಖರ್ಗೆ. ನನಗೆ ಗೊತ್ತದು. ಯಾಕೆ ಅಂದರೆ ನಾನು ಎಂದೂ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಲ್ಲ. ಯಾರು ನಮ್ಮನ್ನು ಮಂತ್ರಿ ಮಾಡಲದೇ ಇರಲಿ, ಐ ಆಮ್ ನಾಟ್ ಮಚ್ ಬಾದರ್ಡ್ ಅಬೌಟ್ ದಿಸ್ ಥಿಂಗ್. ನಾವೊಂದು ಲೆವೆಲ್, ಸ್ಟ್ಯಾಂಡರ್ಡ್ ಲೆವೆಲ್ ಇಟ್ಕೊಂಡಿದ್ದೇವೆ. ಏನು ಮಂತ್ರಿ ಮಾಡಲಿಲ್ಲ ಅಂದರೆ ಏನು ಸಾಯ್ತೀವ? ಆದರೆ ಐ ಹ್ಯಾವ್ ಎ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ಸಮ್ ಪೀಪಲ್. ಅದಕ್ಕೆ ನಾನು ಖರ್ಗೆ ಅವ್ರ ಬಗ್ಗೆ ಮತ್ತು ಸಿದ್ದರಾಮಯ್ಯ ಬಗ್ಗೆ, ಅವರು ಸುಮಾರು 40 ದಶಕಗಳಿಂದ ನಾನು ನೋಡಿದ್ದೀನಿ ಅವ್ರನ್ನ. ಅಂಥವ್ರಾದರೆ ವೈಯಕ್ತಿಕ ಲಾಭ ಲುಕ್ಸಾನೆ ನೋಡಬಾರ್ದು. ನಾವು ರಾಜ್ಯದ ರಾಷ್ಟ್ರದ ವಿಚಾರ ಮಾಡೋಕ್ಕಂತ ಮಾಡಿದ್ವಿ. ಹೀಗಾಗಿ ಅವರು ಮುಖ್ಯಮಂತ್ರಿಗಳ ಅವಕಾಶ ಸಿಕ್ಕರೆ ಆಗಲಿ ಅಂತ ಹೇಳಿದ್ದೆ. ನಿಜ.